ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನು ಇವತ್ತು ವೀಡಿಯೋ ಅಂತಂದರೆ ಜಸ್ಟ್ ಒಂದು ಪಾರ್ಸಲ್ ಬಂತು, ಅದಕ್ಕೆ ರಪ್ಪ ಅಂತ ವೀಡಿಯೋ ಮಾಡಿಬಿಡುವ ಅಂತ ಬಂದೆ. ಏನಿದು ಅಂತಂದರೆ K9 ಮೈಕ್ರೋಫೋನ್ ಸ್ಪೀಕರು ಒಂದು ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಓಪನ್ ಮಾಡಿದೆ, ಜಸ್ಟ್ ಒಂದು ಅರ್ಧ ಗಂಟೆ ಓಪನ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಚಾರ್ಜ್ ಹಾಕಿದ್ದೆ. ಇಲ್ಲಾಂತಂದರೆ ಅದು ಮಾತಾಡೋಕ್ಕಾಗಲ್ವಲ್ಲ. ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ದೆ ಇದಕ್ಕೋಸ್ಕರ, ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತಂತ. ಫಸ್ಟ್ ನಾನು ಮಾತಾಡ್ತಿದ್ದಾಗ ಲೋ ಆಗಿಬಿಡೋದು ವಾಯ್ಸು, ಮತ್ತು ಇಲ್ಲ ಅಂತಂದರೆ ಸಡನ್ ಹೈ ಆಗಿಬಿಡ್ತಿತ್ತು, ಒಂದೇ ಲೆವೆಲಲ್ಲಿ ವಾಯ್ಸ್ ಹೋಗ್ತಿರ್ಲಿಲ್ಲ. ಸೊ ಮೇನ್ ಇದು ಮೈಕ್ ಬೇಕಾಗಿತ್ತು. ಸಖತ್ತಾಗೈತೆ. ಇದು ವೈರ್ಲೆಸ್ ಮೈಕು, ಇದನ್ನು ಬಟ್ಟೆ ಕ್ಲಿಪ್ ಮಾಡ್ಕೋಬೋದು. ಇದೊಂದು ಚಿಕ್ಕದೇನದು, ಫೋನಲ್ಲಿ ಕ್ಯಾಮ್ರಾ ದೊಡ್ಡದು ಕಾಣಿಸ್ತೈತೆ ಅಷ್ಟೇ. ಪುಟಾಣಿದು ಇದೊಂದು ಎರಡು ಹಾಕ್ಕೊಂಡಿದ್ದು, ಎರಡು. ಮತ್ತು ಇದೊಂದು ಅಡಾಪ್ಟರ್ ಕೊಟ್ಟವ್ರು, ಅಲ್ಲಿ ಫೋನ್ಗೆ ಹಾಕಿದ್ದೀನಿ. ಅದರಿಂದ ಇದು ಬ್ಲೂಟೂತ್ ಕನೆಕ್ಷನು, ಅಲ್ಲಿ ಫೋನಲ್ಲೇ ಸಿಕ್ಸಿದ್ದೀನಿ, ಕಳೆಯೋಕ್ಕಾಗಲ್ಲ. ಕಳೆದ್ಬಿಟ್ರೆ ಮತ್ತೆ ವಾಯ್ಸು ಲೋ ಆಗಿಬಿಡುತ್ತೆ. ಅದು ಇದು ಮತ್ತು ಇದು 3 ಆಯಿತಾ. ಇದ್ರ ಜೊತೆ ಇನ್ನೊಂದು ಕೊಟ್ಟವ್ರೆ. ಸೊ ಇದರೊಳಗಡೆ ಒಂದು ಚಾರ್ಜರ್ ಕೊಟ್ಟರೆ, ನಾನು ನೋಡೇ ಇಲ್ಲ ಇವಷ್ಟೊತ್ತರೆಗೂ. ನಾನು ಫೋನ್ ಚಾರ್ಜಲ್ಲಿ ಚಾರ್ಜ್ ಮಾಡಿದ್ದೆ ಇದನ್ನು, ಪುಟಾಣಿ ಚಾರ್ಜರು. ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ಇದನ್ನು ಫೋನ್ ಚಾರ್ಜರ್ ಕ್ಲಬ್ ಇರ್ತಲ್ಲ, ಹಾಕಿ ಚಾರ್ಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಪವರ್ ಬಟನ್ ಇರುತ್ತೆ, ಇದು ಆನ್ ಮಾಡಿದ್ರೆ ಇಲ್ಲಿ ಹಿಂದ್ಗಡೆ ಗ್ರೀನ್ ಲೈಟ್ ಬರುತ್ತೆ, ಅವಾಗ ಆನ್ ಆಯಿತು ಅಂತ. ಆವಾಗ ನಾವು ಮಾತಾಡಿದಾಗ ಅದು ರೆಕಾರ್ಡ್ ಆಗುತ್ತೆ, ವಾಯ್ಸ್ ಬರುತ್ತೆ, ರೆಕಾರ್ಡ್ ಆಗಲ್ಲ. ಇನ್ನೊಂದು ಹೇಳೋದು ಮರ್ತಕೊಂಡೆ, ವೆಯ್ಟ್. ಇದನ್ನು ನಾನು ತೊಗೊಂಡಿದ್ದಲ್ಲ, ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಇದನ್ನು ಸರ್ಪ್ರೈಸ್ ಗಿಫ್ಟ್ ಅಲ್ಲ, ಹೇಳಿದರು ಇದೇ ಪ್ರಾಡಕ್ಟ್ ಬರುತ್ತೆ ಅಂದರೆ. ಆಮೇಲೆ ನನಗೆ ಇದ್ರದ್ದು ಯಾವ ಕಂಪ್ನಿ ಬ್ರ್ಯಾಂಡು ಹೆಂಗೆ ಸೆಲೆಕ್ಟ್ ಮಾಡಬೇಕು ಇದೆಲ್ಲ ತಲೆ ಬುಡ ಅಂತೂ ನನಗೆ ಗೊತ್ತೇ ಇಲ್ಲ. ಅವರೇ ಪೇಷನ್ಸಾಗಿ ಇದನ್ನು ಪ್ರಾಡಕ್ಟ್ ಸರ್ಚ್ ಮಾಡಿ ರಿವ್ಯೂ ನೋಡಿ ಅವರೇನೆ ಬುಕ್ ಮಾಡಿದ್ದು, ಲಿಂಕ್ ಕಳಿಸಿದ್ರು. ಬುಕ್ ಮಾಡಿದ್ದೆ, ಪೇ ಮಾಡಿ ಅವರೇನೆ ತರಿಸ್ಕೊಟ್ಟಿದ್ದು ಇದನ್ನು. ಯಾಕಂತಂದರೆ ಇದು 5 ಮಂತ್ ಬ್ಯಾಕ್ ಹೇಳಿದ್ರು. 5 ತಿಂಗಳು ಹಿಂದ್ಗಡೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ, ನಿಂದು ಚಾನಲ್ ಮಾನಿಟೈಸೇಷನ್ ಆದ ತಕ್ಷಣ ನನ್ನ ಕಡೆಯಿಂದ ಗಿಫ್ಟ್ ಕೊಡ್ತೀನಿ ಕಣಮ್ಮ ಅಂತ ಹೇಳಿದರು. ಅವರೇನೆ ಗಿಫ್ಟ್ ಕೊಡಿಸಿದ್ದು. ಯಾರು ಅಂತಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಲೈವಲ್ಲಿ ಬರ್ತಿರೋರಿಗೆ, ರೆಗ್ಯುಲರಾಗಿ ಬರ್ತಿರೋರು ಗೊತ್ತಿರುತ್ತೆ. ಮೈಸೂರು ಸುಂದರ ಅಂತ, ಚಂದು ಅಂತ ಅವ್ರ ಹೆಸರು, ಮೈಸೂರವರು. ಅವರು ಇದನ್ನು ಕೊಟ್ಟಿದ್ದು. ಅದು ಮತ್ತು ರಿಂಗ್ ಲೈಟ್ ಪ್ಲಸ್ ಸ್ಟ್ಯಾಂಡು. ನಾನು ಇವಾಗ ತಗೊಂಡಿರೋದು ಸೆಲ್ಫಿ ಸ್ಟಿಕ್ಕು, ನಂಗೆ ಗೊತ್ತಿರಲಿಲ್ಲ ಇದು. ಇದನ್ನು ಆಮೇಲೆ ತೋರಿಸ್ತೀನಿ, ಒಂದು ನಿಮಿಷ. ಇದು ಜಸ್ಟ್ ನಾನು ಇವಾಗ ಚೇರ್ ಮೇಲೆ ಇಟ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಬಟ್ ಇದು ಹಂಗಲ್ಲ, ನೆಲದಿಂದನೇ ನಮ್ಮ ಎಷ್ಟು ಹೈಟ್ ಅಡ್ಜಸ್ಟಬಲ್ ಬೇಕೋ ಅಷ್ಟು ಹೈಟ್ ಅಡ್ಜಸ್ಟ್ ಮಾಡ್ಬೋದು. ಇನ್ನು ಓಪನ್ ಮಾಡೋಣ. ಇದು ಓಪನ್ ಮಾಡಿ ಇದು ಅಸೆಂಬಲ್ ಮಾಡಬೇಕು. ಅವರೇ ಬುಕ್ ಮಾಡಿದ್ದು ಅಂತಂದರೆ ಏನೋ ಈ ಥರ ಸರ್ಪ್ರೈಸ್ ಗಿಫ್ಟ್ಗಳು ಅಂತಂದರೆ ಸ್ವಲ್ಪ ಖುಷಿ, ನನಗೆ ಎಷ್ಟು ಕ್ಯೂರಿಯಾಸಿಟಿ ಓಪನ್ ಮಾಡೋಕ್ಕೆ. ಅವರು ಬುಕ್ ಮಾಡಿದ್ದು ನೋಡಿ ನನಗೆ ಆ ಥರ ಪ್ರಾಡಕ್ಟ್ನೆಲ್ಲ, ನಾನು ಯಾವ ಕಂಪ್ನಿ ಯಾವ ಬ್ರ್ಯಾಂಡು ನನಗೆ ಅಷ್ಟು ನಾಲೆಡ್ಜು ಇಲ್ಲ, ಝೀರೋ ನಾಲೆಡ್ಜ್ ಇದ್ರ ಬಗ್ಗೆ ಎಲ್ಲ. ಪಾಪ ಅವರು ಪೇಷನ್ಸಾಗಿ ಕೂತು ಟೈಮ್ ಕೊಟ್ಟು ನನಗೋಸ್ಕರ ಯಾವ ಪ್ರಾಡಕ್ಟು ಕಂಪ್ನಿ ಚೆನ್ನಾಗಿದೆ, ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ತಗೊಂಡು ರಿವ್ಯೂ ಏನು ಕೊಟ್ಟವ್ರು ಎಲ್ಲ ನೋಡಿ ಅವರೇನೆ ಸರ್ಚ್ ಮಾಡಿದ್ದು ಐಟಮ್ ಇವೆರಡೂ. ನಂಗೆ ಇದ್ರ ಬಗ್ಗೆ ಐಡಿಯಾ ಗೊತ್ತಾಗಲ್ಲ, ಜಸ್ಟ್ ಯೂಸ್ ಮಾಡ್ತೀನಿ ಅಷ್ಟೇ ಇದನ್ನು ಹೆಂಗೆ ಅಂತಂದ. ಬಟ್ ನಾಲೆಡ್ಜ್ ಇದೆ ಇದ್ರ ಬಗ್ಗೆ. ಇದನ್ನು ಅಸೆಂಬಲ್ ಮಾಡಬೇಕು ಫಸ್ಟು. ಹೆಂಗೈತೆ ನೋಡ್ಬಿಡು, ಆಮೇಲೆ ನಾನು ನೀಟಾಗಿ ಆಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ಇನ್ನು ತೋರಿಸ್ತೀನಿ. ಇದ್ರದ್ದು ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಬೈ ಮಾಡಿ, ಇಲ್ಲ ಅಂದರೆ ಇಲ್ಲ. ನಾನು ಹಂಗೆ ಪಾರ್ಸೆಲ್ ಕೊಟ್ಟನಲ್ಲ ಅವನ್ನ, ಏನದು ವೆಯ್ಟೇ ಇಲ್ವಲ್ಲ, ನೀವು ಒಳಗಡೆ ಐಟಮ್ ಇದೆಯೋ ಇಲ್ವೋ ಅಂತ ಕೇಳ್ತಿದ್ದೆ. ನಗ್ತೀನಿ, ಇಲ್ಲ ಮೇಡಮ್ ನೋಡಿ ಚೆಕ್ ಮಾಡಿ ಅಂತಂತ. ಹೆವಿ ವೆಯ್ಟ್ ಇದೆ ಗುರು, ವೆಯ್ಟ್ ಯಾಕಿಲ್ಲ. ನಾನು ಅದು ಬಟ್ ನಾವೀಗ ಯೂಸ್ ಮಾಡ್ತಿರೋದು ಅದು ಸಮಥಿಂಗ್ 250 or 300 ಸಮಥಿಂಗ್ ಏನೋ ಕೊಟ್ಟೆ. ಬಟ್ ಅದು ಕ್ಯಾರಿ ಮಾಡೋಕ್ಕೆ ಚೆನ್ನಾಗೈತೆ, ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಬಟ್ ಇದನ್ನು ಮನೇಲಿ ಯೂಸ್ ಮಾಡ್ಬೋದು. ಅದು ಜಸ್ಟ್ ಸೆಲ್ಫಿ ಸ್ಟಿಕ್ ಅಷ್ಟೇ ಹೈಟ್ ಬರೋದು. ನಾನು ಇವಾಗ ಸ್ಟೂಲ್ ಇಟ್ಟಿದ್ದೀನಿ, ಬಟ್ ಇದು ನನಗಿಂತ ಹೈಟ್ ಬರುತ್ತೆ. ನೈಟ್ಲಿಗೆ ಅದು ಕೊಟ್ಟರೆ ಕಷ್ಟ. ಸದ್ಯ ಇನ್ನು ಅಡ್ಜಸ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ. ಇದು ಲೈಟ್ ಇಲ್ಲೇ ಫಿಕ್ಸ್ ಮಾಡ್ಬೋದು, ಪ್ಲಸ್ಸು ಫೋನು ಅಟ್ಯಾಚ್ ಮಾಡ್ಬೋದು, ಎಲ್ಲ A to Z. ರಿಂಗ್ ಲೈಟು, ಈಗ ನಾವು ಲೈಟು
ಲೈಟ್ ಬರುತ್ತೆ, ಪ್ಲಸ್ ಇಲ್ಲಿ ಫೋನು ಅಡ್ಜಸ್ಟ್ ಮಾಡ್ಬೋದು. ಹೆಂಗೆ ಅಡ್ಜಸ್ಟ್ ಮಾಡೋದು ಗೊತ್ತಿಲ್ವೇ? ಅಡ್ಜಸ್ಟ್ ಮಾಡೋದು ಬಿಡ್ತೀನಿ. ಇದನ್ನ ನೋಡಿಬಿಟ್ಟು ಅಲ್ಲಿ ಕೊಟ್ಟಿರ್ತಾರೆ, ಮ್ಯಾನುವಲ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ಹಾಕ್ಬೇಕು. ಇಷ್ಟೊಂದು ಸ್ಕ್ರೂಗಳೆಲ್ಲ ಇದೆ, ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಿಲ್ಲ ಮರೆಯ. ನೋಡುವ ಬಟ್ ಪ್ಲಗ್ ಏನೋ ಐತೆ, ಲೈಟ್ ಹಾಕಿ ಲೈಟ್ ಬರುತ್ತೆ ಅಂತ ಚೆಕ್ ಮಾಡ್ತೀನಿ. ಇದು ಸಾರಿ ಫೋನ್ ಸ್ಟ್ಯಾಂಡ್ ವಿತ್ ರಿಂಗ್ ಲೈಟ್, ಇದಕ್ಕೆ 560. ಆನ್ಲೈನ್ ಪೇಮೆಂಟ್ ಆದರೆ 550. ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದು 560, ಯಾಕಂದರೆ ಪ್ರಾಡಕ್ಟ್ ಹೆಂಗೈತೆ ನೋಡುವ ಅಂದ್ಬಿಟ್ಟು. ಇದು 560. ಇದಕ್ಕೆ 370 ಆರ್ 380 ಗೊತ್ತಿಲ್ಲ. ನಾನು ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತಿ ನೋಡಿ ಆಯಿತಾ. 370 ಇರಬೇಕು ಅನಿಸುತ್ತೆ. ಅದಕ್ಕೆ ಮೈಕ್ಗೆ ಇದು 560, 560 ರೂಪಾಯಿ. ನಾನು ಬರೀ 300 ರೂಪಾಯಿನೂ ಕೊಟ್ಟೆ. ನಂದು ಫೋನ್ ಸ್ಟ್ಯಾಂಡ್ 350. ಇದಕ್ಕೆ ಸೆಲ್ಫಿ ಸ್ಟಿಕ್ಕು ಅದು ವೇಸ್ಟೇ ಅನ್ನಿಸ್ತು. ಯಾಕಂದ್ರೆ ಇನ್ನೊಂದು 200-300 ಹಾಕಿದ್ರೆ ಇಷ್ಟು ಚೆನ್ನಾಗಿರೋದೇ ಬರೋದಲ್ಲ. ಕ್ವಾಲಿಟಿ ಇಷ್ಟೊಂದು ಟೈಟಾಗೈತೆ. ಇದು ಕಂಬ ಎಲ್ಲವೇ ಗಟ್ಟಿ ವೆಯ್ಟ್ ತಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರು ಥ್ಯಾಂಕ್ಸ್ ಹೇಳೋದು ಇಷ್ಟ ಆಗಲ್ಲ, ಹೋಗಿರ್ತಾರೆ ವೀಡಿಯೋ ನೋಡಿದ್ರೆ. ಥ್ಯಾಂಕ್ಸ್ ಎಲ್ಲ ಏನಕ್ಕೆ ಹೇಳ್ತೀಯಮ್ಮ ಹಂಗೆ ಹಿಂಗೆ ಅಂತ. ಬಟ್ ಅದು ಇನ್ನೊಂದು ಏನು ಇಷ್ಟ ಆಗೋದ ಪಾಪ. ಅವ್ರು ಯಾವಾಗ ಹಂಗೆ ಅದು ನೀನು ನನ್ನ ಮಗಳ ಥರ ಕಣವ ಮಗ, ಅದಕ್ಕೆ ಮಗ ಅಂತಲೇ ಕರೆಯೋದವ್ರು. ನಾನು ಇದುವರೆಗೂ ನನ್ನ ಹೆಸರಿದ್ದು ಕರೆದೇ ಇಲ್ಲ, ಒಂದು ದಿನಕ್ಕೂ ಉಷಾ ಅಂತ ಅಂದೇ ಇಲ್ಲ. ಅದು ಲೈವ್ಗಳಲ್ಲಿ ಏನಾದ್ರು ಬೇರೆಯವ್ರ ಜೊತೆ ಹೇಳ್ಬೇಕಾದ್ರೆ ಉಷಮ್ಮ ಅಂತಂತಾರೆ. ಬಟ್ ನನ್ನ ಜೊತೆ ಮಾತಾಡಬೇಕಾದ್ರೆ ಪಾಪ ಮಗ ಅಂತಲೇ ಮಾತಾಡ್ತಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಎಷ್ಟೋ ವರ್ಷ ಆಗಿತ್ತು ಈ ಥರ ಯಾರೋ ನನಗೆ ಗಿಫ್ಟ್ ಅಂತ ಕೊಟ್ಟು. ಯಾಕಂತಂದರೆ ಗಿಫ್ಟ್ಗಳು ಅಂತಂದರೆ ಒಂಥರ ಖುಷಿ. ನಾವೇ ತಗೊಂಡ್ರೆ ಅದೊಂಥರ ಮಜಾನೇ ಇರೋಲ್ಲ, ಅದು ಎಷ್ಟು ಕೊಟ್ರು. ಈ ಥರ ಚಿಕ್ಕ ಪುಟ್ಟದ್ರಲ್ಲಿ ಒಂಥರ ಚಿಕ್ಕದು ಅಂತಲ್ಲ, ಇದು ಗಿಫ್ಟ್ ದೊಡ್ಡದೇ. ಅಂದರೆ ಬೇರೆಯವ್ರು ಕೊಡಿಸಿದಾಗ ಸ್ವಲ್ಪ ಖುಷಿ ಎಕ್ಸ್ಟ್ರಾ ಇರುತ್ತೆ ನನಗೆ. ಏನೋ ಒಂಥರ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಏನಾದ್ರು ಕೊಡಿಸ್ದಾಗ ಖುಷಿ ಆಯ್ತಿತ್ತಲ್ಲ, ಅದು ಮತ್ತೆ ತಿರ್ಗಾ ರೀಕ್ರಿಯೇಟ್ ಆದಂಗೆ ಆಯ್ತು ಇವತ್ತು ನನಗೆ. ಎಷ್ಟೋ ವರ್ಷದ ಹಳೇ ನೆನಪುಗಳು ಮತ್ತೆ ಇವಾಗ ಮರುಕಳಿಸ್ದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ಸೆಕೆಂಡ್ ಇದನ್ನು ರೆಡಿ ಮಾಡಿ ಸಿಗ್ತೀನಿ, ವೆಯ್ಟ್. ಹಾಗೆ ನಾನು ಸೆಲ್ಫಿ ಸ್ಟಿಕ್ಕು ಅದನ್ನು ಮತ್ತೆ ಇನ್ನೊಂದ್ಸತಿ ತೋರಿಸ್ತೀನಿ. ಬೇಕಿದ್ರೆ ಅದನ್ನಾರು ತಗೊಳ್ಳಿ, ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಇವೆರಡ್ರದ್ದು ಲಿಂಕ್ ಕೊಟ್ಟಿರ್ತೀನಿ. 3ರಲ್ಲಿ ಯಾವ್ದು ಬೇಕೋ ಅದನ್ನು ಬೈ ಮಾಡಿ. ಓಕೆ, ಇದನ್ನು ಕಷ್ಟಪಟ್ಟು ಹೆಂಗೆ ಅಂತ ನೋಡಿ ಸೆಟ್ ಮಾಡಿ ಆಮೇಲೆ ಸಿಗ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಅಡ್ಜಸ್ಟ್ ಮಾಡಿದೆ ಇದನ್ನು. ಇದು ಹೆವಿ ಹೈಟ್ ಐತೆ, ಇಷ್ಟು ಹೈಟ್ ವೇಟ್. ಇವಾಗ ಇದು ನನಗಿಂತನೂ ಹೈಟ್ ಐತೆ. ನನಗಿದೇ ಹೈಟ್ ಜಾಸ್ತಿ ಆಯಿತು, ಸ್ವಲ್ಪ ಕಡಿಮೆ ಮಾಡ್ತೀನಿ. ನಾವಿನ್ನು ಇಲ್ಲಿಂದ ಇಲ್ಲಿ ತನಕ ಒಂದು ಪೋರ್ಷನ್ ಹೈಟು, ಇಲ್ಲಿಂದ ಇಲ್ಲಿ ತನಕ ಸೆಕೆಂಡ್ ಪೋರ್ಷನು, ಮತ್ತು ಇಲ್ಲಿಂದ ಇದನ್ನು ಮತ್ತೆ ಇಲ್ಲಿ ಸ್ಕ್ರೂ ಕೊಟ್ಟವ್ರೆ. ಇದನ್ನು ಲೂಸ್ ಮಾಡಿ ತಿರ್ಗಾ ಈ ಪೈಪ್ನ ಎಕ್ಸ್ಪ್ಲೇನ್ ಮಾಡಿದೆ. ಇದು ಇನ್ನೂ ಇದರಷ್ಟೇ ಲೆಂತು ಡಬಲ್ ಆಗುತ್ತೆ. ಇದು ಕೆಳಗಡೆದು ಇದು ಫುಲ್ಲು ಇಷ್ಟು ಲೆಂತು. ಬಟ್ ನಾನೀಗ ಇದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಹೈಟ್ ಮಾಡಿದ್ದೀನಿ. ಅಲ್ಲಿ ನೋಡ್ತಿರ್ಬೋದು, ನನಗಿಂತ ಆಲ್ರೆಡಿ ಹೈಟಲ್ಲೈತೆ. ಬಟ್ ಹೆವಿ ಗ್ರಿಪ್ಪು ಸ್ಟ್ರಾಂಗ್ ಆಗೈತೆ ಇದು ಕಂಬಿ. ಫೋನ್ ಇಟ್ರೇನು ಬೀಳಲ್ಲ ಆರಾಮಾಗಿ. ಏನಮ್ಮ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಮಧ್ಯದಲ್ಲಿ ಇದನ್ನು ಸ್ವಲ್ಪ ಕಟ್ ಡೌನ್ ಮಾಡ್ತೀನಿ. ಇದನ್ನು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಕಂಪ್ಯೂಟ ಇವಾಗ ಆಲ್ರೆಡಿ ಹೈಟ್, ಇವಾಗ ಇರೋ ಹೈಟ್ಗೆ ನಾನೇ ಸ್ಟೂಲ್ ಹಾಕೊಂಡು ನಿಂತ್ಕೋಬೇಕು ಅಷ್ಟೇ. ನನ್ನ ಹೈಟಿಗೆ ಇದು ಸಾಕಾಗಲ್ಲ. ಬಟ್ ಇದೆ ಇಲ್ಲಿ ಫೋನ್ ಇಡೋದು, ಇದು ಎಕ್ಸ್ಪೆಂಡ್ ಆಗುತ್ತೆ. ಇದು ಈ ಥರದೊಂದು ಇನ್ನೊಂದು ಎಕ್ಸ್ಟ್ರಾ ಕೊಟ್ಟವ್ರೆ ಸೇಫ್ಟಿಗೆ. ರಿಂಗ್ ಲೈಟು ಚಾರ್ಜ್ ಹಾಕ್ಕೊಬೇಕು. ಚಾರ್ಜ್ ಇಲ್ಲ ಅಂದರೆ ಹಾಕ್ಬಿಟ್ಟು ಇವಾಗ ವೀಡಿಯೋ ಮಾಡ್ಬೋದಾಗಿತ್ತು. ಇವಾಗ ನಾನು ಯೂಸ್ ಮಾಡ್ದಾಗ ಸೆಲ್ಫಿ ಸ್ಟಿಕ್ ಅದನ್ನು ತೋರಿಸ್ತೀನಿ. ಇದು ವೆಯ್ಟ್ ಸಖತ್ತಾಗೈತೆ ಅಲ್ವಾ? ಇದು ನಾವು ಅಳ್ಳಾಡ್ಸಿ ಬೀಳ್ಸಿರು ಬೀಳಲ್ಲ, ಹೆವಿ ಗ್ರಿಪ್ ಆಗೈತೆ ವೆಯ್ಟ್. ಆಮೇಲೆ ಇದು ನಾನು ಮುಂಚೆ ಯೂಸ್ ಮಾಡ್ತಿದ್ದು ಸೆಲ್ಫಿ ಸ್ಟಿಕ್. ಬಟ್ ನಾನು ಈ ಥರ ಹೈಟ್ ಬರುತ್ತೆ ಅಂತ ತರಿಸಿದ್ನ. ಬಟ್ ಆದರೆ ಏನು ತೊಂದರೆ ಇಲ್ಲ, ಚೇರ್ ಮೇಲೆ ಇಟ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ. ಇದು ಫುಲ್ ಹಿಂಗೆ ಕೈಲಿ ಕ್ಯಾರಿ ಮಾಡಿ ಪರ್ಸ್ಗೂ ಹಾಕೊಂಡು ಎಲ್ಲರೂ ಹೋದಾಗ ಹೊರಗಡೆ ಕ್ಯಾರಿ ಮಾಡ್ಬೋದು. ಚೆನ್ನಾಗೈತೆ. ಇಷ್ಟು ದೊಡ್ಡದು ತಗೊಂಡು ಹೋಗೋಕ್ಕಾಗಲ್ವಲ್ಲ. ಬಟ್ ಇದರಲ್ಲೂ ಲೈಟ್ ಐತೆ ಪುಟಾಣಿದು. ಚಾರ್ಜರ್ ವೈರೆಲ್ಲ ಕೊಟ್ಟವ್ರೆ, ಚಾರ್ಜ್ ಮಾಡ್ಕೋಬೋದು. ಒಂದು ಸತಿ ಲೈಟ್ ಯೂಸ್ ಮಾಡಿಲ್ಲ. ಇದು ಎಷ್ಟು ಎಕ್ಸ್ಪೆಂಡ್ ಆಗುತ್ತೆ ಗೊತ್ತಾ? ಇಷ್ಟಾಗುತ್ತೆ ಸೆಲ್ಫಿ ಸ್ಟಿಕ್ ಇಷ್ಟು. ಇದಕ್ಕೂ ಸ್ಟ್ಯಾಂಡ್ ಐತೆ. ಇದು ನಾನು ಯೂಸ್ ಮಾಡ್ತೀನಿ. ಇದು ಸಖತ್ತಾಗೈತೆ ಟೈಟ್ ಗಟ್ಟಿಯಾಗಿ. ಇದನ್ನು ಚೇರ್ ಮೇಲೆ ಹಿಂಗೆ ಇಟ್ಬಿಟ್ಟು ಇದಕ್ಕೆ ಫೋನ್ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡ್ತಿದ್ದಿದ್ದು. ಇದು ಎಷ್ಟು ಹೈಟ್ ಬೇಕೋ ಅಡ್ಜಸ್ಟಿಂಗ್ ಮಾಡ್ಕೋಬೋದು.
ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಓಕೆನಾ. ಇವಾಗ ನಾನು ಹೊಸ ಇದಕ್ಕೆ ರಿಂಗ್ ಲೈಟ್ಗೆ ಅಟ್ಯಾಚ್ ಮಾಡಿದ್ದೀನಿ, ಸಖತ್ತೈತೆ. ಇದನ್ನು ಅಷ್ಟೇ ವೆಯ್ಟ್. ಇದನ್ನು ರಿಂಗ್ ಲೈಟು ಹಿಂಗೆ ಫುಲ್ಲು ಹಿಂಗೆ ಹೆಂಗಾರು ರೊಟೇಟ್ ಮಾಡ್ಬೋದು. ಫೋನ್ ಕಳ್ಬಿಟ್ಟು ತೋರಿಸಿದ್ರೆ ಬೇರೆ ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇಲ್ಲಿ ಫುಲ್ ಹಿಂದೆ ಮೇಲೆ ಕೆಳಗೆ ಹೆಂಗಾರು ರೊಟೇಷನ್ ಮಾಡ್ಬೋದು. ಈ ಫೋನು ಅಷ್ಟೇ ಇದು ಎಕ್ಸ್ಪೆಂಡ್ ಆಗುತ್ತೆ. ನಾನು ಹಾಕಿರೋದು ವೈರು ಇದೇ ತಗೋದೆ, ಒಂದು ಎಕ್ಸ್ಟ್ರಾ ಕೊಟ್ಟಿದ್ದು ಫೋನಿಗೆ ಎಕ್ಸ್ಪೆಂಡ್ ಆಗುತ್ತೆ ನೋಡ್ಕೊಳ್ಳಿ. ಈಗ ಹಿಂಗೆ ಎಕ್ಸ್ಪೆಂಡ್ ಮಾಡ್ಬೋದು ಈ ಥರ. ಇದೊಂದು ಎಕ್ಸ್ಟ್ರಾ ಒಂದು ಪೀಸ್ ಐತೆ. ಇದ್ರದ್ದು 3ದು ಲಿಂಕ್ ಹಾಕ್ತೀನಿ, ಯಾರಾದ್ರು ಬೇಕಾದವರು ಬೈ ಮಾಡಿ, ಓಕೆನಾ. ಒನ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟೊತ್ತು ತನಕ ನನ್ನ ವೀಡಿಯೋನ ಫ್ರೀ ಮಾಡ್ಕೊಂಡು ನೋಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.